ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟೇಸ್ಟಿ ಫುಡ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಕ್ಕಳಿಗೆ ಇವಾಗ ಹಾಲಿಡೇಸ್ ಆಗಿರೋದ್ರಿಂದ ತಿನ್ನಲಿಕ್ಕೆ ಪದೇ ಪದೇ ಏನಾದರೂ ಕೇಳ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಹೊರಗಡೆ ಫುಡ್ನ ಹೋಗಿ ಕೊಡ್ಸೋಕ್ಕಿಂತ ಈ ರೀತಿ ಮನೆಯೇ ಕೆಲವೊಂದಷ್ಟು ರೆಸಿಪಿಗಳನ್ನ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಅವ್ರು ಇಷ್ಟಪಟ್ಟಂಗೂ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೀಸನ್ ಟೈಮಲ್ಲಿ ಹೆಚ್ಚಾಗಿ ಸಿಗುತ್ತೆ ಇದು. ನಾನು ಆ ಟೈಮಲ್ಲೇ ತಂದು ಮಾಡ್ಕೊಂಡಿದ್ದು. 1 kg ಮರಗೆಣಸನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಅದರಲ್ಲಿರೋ ಮಣ್ಣೆಲ್ಲ ತೆಗಿಬೇಕು. ಅಲ್ಲಿವರೆಗೂ ಅದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ 1-2-3 ಸಲ ಈ ರೀತಿ ಸಿಪ್ಪೆನ ಮಧ್ಯಕ್ಕೆ ಸೀಳು ಹಾಕ್ಕೊಂಡ್ರೆ ಸಾಕು, ಅದನ್ನು ಕೈಯಲ್ಲೇ ತೆಗಿಬೋದು. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಸಿಪ್ಪೆ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ನೆನೆ ಹಾಕ್ಕೊಳ್ಳಿ. ಈ ರೀತಿ ಕಟರ್ ಇರುತ್ತೆ ನೋಡಿ, ಸ್ಲೈಸ್ ಮಾಡೋವಂಥದ್ದು ಚಿಪ್ಸು. ಅದನ್ನು ತಗೊಂಡು ನಾನು ಈ ರೀತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ಏಕೆಂದರೆ ಅದು ತುರಿಯೋ ಬರದಲ್ಲಿ ಕೈ ಸ್ಲಿಪ್ಪಾಗಿ ಕೈ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತುರಿದಿಟ್ಕೊಂಡಿದೆ ನೋಡಿ ಸ್ಲೈಸ್ನ, ಅದನ್ನು ಕೂಡ ಈ ಕಡ್ಡಿ ಚಿಪ್ಸ್ ಬರುತ್ತೆ ನೋಡಿ, ಆ ಟೈಪಲ್ಲಿ ಅದನ್ನು ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ನಾನು ಇಲ್ಲಿ ನಿಮಗೆ 2 ರೀತಿಯಾದಂಥ ಚಿಪ್ಸ್ನ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಕಾಯಲಿಕ್ಕೆ ಅಂತ ಎಣ್ಣೆನ ಇಟ್ಟಿದ್ದೆ ನೋಡಿ. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಅದನ್ನು ಹಾಕಿದ್ಮೇಲೆ 1-2-3 ನಿಮಿಷ ಅದು ಚೆನ್ನಾಗಿ ಅದು ನೊರೆ ಬರೋ ರೀತಿ ಅದು ಬೇಯ್ತಾ ಇರುತ್ತೆ ನೋಡಿ. ಈಗ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ, ಇದು ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ಇದನ್ನು ತೆಗೆದು ಸ್ಟ್ರೈನ್ ಮಾಡಿ ಇಟ್ಕೊತಿದ್ದೀನಿ. ಒಂಚೂರು ಕೂಡ ಎಣ್ಣೆ ಇಲ್ಲದೇ ಇರೋ ರೀತಿ ಸ್ಟ್ರೈನ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಾನು ಇನ್ನೊಂದು ಸ್ಟ್ರೈನ್ನ ಬಳಸ್ಕೊಂಡು ಸ್ಟ್ರೈನ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇನ್ನೊಂದು ರೀತಿಯಲ್ಲಿ ಕಟ್ ಮಾಡಿದ್ದೆ ನೋಡಿ, ಸ್ಲೈಸ್ ಮಾಡಿದ್ನೆಲ್ಲ ಚಿಪ್ಸ್ ಥರ. ಅದನ್ನು ಕೂಡ ಎಣ್ಣೆಗೆ ಹಾಕಿ ಈ ರೀತಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಅದು ಬೇಯೋದಿಲ್ಲ, ಕ್ರಿಸ್ಪಿಯಾಗಿ ಸೀದೋಗೋ ಚಾನ್ಸಸ್ ಇರುತ್ತೆ. ಪುನಃ ಒಂದು ಸಲ ಎಣ್ಣೆಗೆ ಹಾಕೋಬೇಕಾಗುತ್ತೆ. ತೆಗೆದಾದ್ಮೇಲೆ ಮಾರನೆಗೇ ಅದು ಮೆತ್ತೆ ಅನಿಸ್ಬಿಡುತ್ತೆ, ತುಂಬ ದಿನ ಬರೋದಿಲ್ಲ ನೋಡಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೇಯುತ್ತೆ ನೋಡಿ. ಆ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿ ಎಣ್ಣೆಲಿ. ಆ ಟೈಮಲ್ಲಿ ಇದನ್ನು ತೆಗೆದು ಸ್ಟ್ರೈನ್ ಮಾಡ್ಕೋಬೇಕತ್ತೆ ನೋಡಿ. ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಯಾವ ರೀತಿ ಅದು ಕಟ್ ಆಗ್ತಿದೆ ಅಂತ. ಇದೆಲ್ಲವನ್ನು ಹಾಕ್ಕೊಂಡು ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಇದನ್ನು ನೀವು 1-2 ತಿಂಗಳ ತನಕನೂ ಇದನ್ನು ಸ್ಟೋರೇಜ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದು ಹಾಳಾಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ. ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಈ ರೀತಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಮರಗೆಣಸಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದರಲ್ಲಿ ಚಿಪ್ಸ್ ಅಷ್ಟೇ ಅಲ್ಲದೆ ತುಂಬ ರೆಸಿಪೀಸ್ಗಳನ್ನ ಮಾಡ್ಬೋದು. ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮರಗೆಣಸಿನ ಚಿಪ್ಸ್ನ ಮನೇಲೇ ಹೇಗೆ ಮಾಡೋದು ಅಂತ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.